ಸುಪ್ರೀಂ ಕೋರ್ಟ್ ಏನೇನೆ ಜಾಮೀನನ್ನ ರದ್ದುಗೊಳಿಸಿ ಮತ್ತೊಮ್ಮೆ ಜೈಲು ಪಾಲ್ ಮಾಡಿತ್ತು ಎಲ್ಲ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರನ್ನ. ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದು ಯಾವ ಬೇಸಿಸ್ ಮೇಲೆ, ಹಾಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಆದ ವಾದ ಪ್ರತಿವಾದ, ಇದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಶ್ರೀಪಾದ್? ಸ್ಮಿತಾ, ಈಗಾಗಲೇ ಬಾಲನ್ ಅವರು ಆರಂಭದಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದು, ಮುಖ್ಯವಾಗಿ 2 ವಿಚಾರಗಳ ಮೂಲಕ ನಾವು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತೇವೆ. ಚಾರ್ಜ್ ಶೀಟ್ ನ ಪ್ರಶ್ನೆ ಮಾಡಿ, ಚಾರ್ಜ್ ಶೀಟ್ ಅನ್ನ ಐಪಿಸಿ ಸೆಕ್ಷನ್ ಪ್ರಕಾರ ಅವರು ಹಾಕಿದ್ದಾರೆ. ಆದ್ರೆ ಆಗ ಜಾರಿಯಲ್ಲಿ ಇದ್ದದ್ದು ಬಿಎನ್ಎಸ್ ಕಾಯ್ದೆ, ಅದರ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ರೀತಿ ಮತ್ತು ಚಾರ್ಜ್ ಶೀಟ್ ಸಲ್ಲಿಸಿದ ಕ್ರಮ ಸರಿಯಿಲ್ಲ. ಜೊತೆಗೆ ಅಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳು ಕೂಡ ತಪ್ಪಾಗಿದೆ. ತಮ್ಮ ಕಕ್ಷಿದಾರರು ಯಾವುದೇ ರೀತಿಯ ಕೇಸ್ನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರು ಆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಇನ್ನು ಎಷ್ಟೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೋ ಆ ಯಾವ ಸಾಕ್ಷಿಯೂ ಕೂಡ ಪವಿತ್ರ ಗೌಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನೋದಕ್ಕೆ ಪ್ರಬಲವಾಗಿ ಸಾಕ್ಷಿ ಇಲ್ಲ. ಆದ್ದರಿಂದ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಇನ್ನ ಅವರು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸುವ ಅವಕಾಶ ಇದ್ದಾಗ್ಯೂ ಕೂಡ ಅವರು 64ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇದನ್ನ ಅಪೀಲ್ ಮಾಡಿದ್ರು. ನಾವು ಈ ಜಾಮೀನು ಸಿಗುವ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ, ಜೊತೆಗೆ ಈಗ ಸದ್ಯಕ್ಕೆ ಈ ಜಾಮೀನಿನ ಚಾಲೆಂಜ್ ಅನ್ನ ನಾವು ಕೋರ್ಟ್ ಅಲ್ಲಿ ಮಾಡ್ತೀವಿ ಅಂತ ಬಾಲನ್ ಅವರು ಹೇಳಿದ್ರು. ಆದರೆ ಇದು ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ. ಎಲ್ಲವೂ ಕೂಡ ರಿಜೆಕ್ಟ್ ಆಗಿ ಜಾಮೀನು ಅರ್ಜಿ ವಜಾ ಆಗಿದೆ. ಸ್ಮಿತಾ, ಇದರ ಜೊತೆಗೆ ಇವತ್ತು ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋ ವಿಚಾರ, ಹಾಗೆ ದರ್ಶನ್ ಪಾಪ ಎಕ್ಸ್ಟ್ರಾ ಬೆಡ್ ದಿಂಬು ಎಲ್ಲ ಕೇಳಿರುವ ಅರ್ಜಿ, ಅದರ ವಿಚಾರಣೆ ಕೂಡ ಬರೋಕಿದೆ. ಶ್ರೀಪಾದ್, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? 12 ಗಂಟೆಗೆ ಆ ವಿಚಾರಣೆಗೆ ಬರುತ್ತೆ. ಸ್ಮಿತಾ, ಈಗ ಮುಖ್ಯವಾಗಿ ದರ್ಶನ್ನ ಬಳ್ಳಾರಿ ಜೈಲ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಸ್ಪಿಪಿಯ ಮೂಲಕ ಇದನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಬೇಕು. ಆದ್ರೆ ಆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನೇ ಸುನೀಲ್ ಇಲ್ಲಿ ಕೋರ್ಟ್ನ ಮುಂದೆ ತಗೊಂಡ್ಬಂದಿದ್ರು. ಸೊ ಇವತ್ತು ಆ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ದರ್ಶನ್ಗೆ 2 ದಿಂಬು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. 2 ಬೆಡ್ ಕೊಡುತ್ತಾರಾ ಇಲ್ವಾ, ಅದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ಹೇಳುತ್ತೆ. ಇದರ ಜೊತೆಗೆ ದರ್ಶನನ್ನ ಪರಪ್ಪನಗ್ರಹಾರದಲ್ಲೇ ಉಳಿಸ್ಕೋಬೇಕಾ ಅಥವಾ ಬಳ್ಳಾರಿಗೆ ಕಳಿಸ್ಬಿಡೋದಾ, ಈ ಬಗ್ಗೆಯೂ ಕೂಡ 12 ಗಂಟೆಯ ನಂತರ ಗೊತ್ತಾಗ್ಲಿಕ್ಕಿದೆ. ಸ್ಮಿತಾ, ರೈಟ್. ಈಗ ಸುಪ್ರೀಂ ಕೋರ್ಟ್ ಏನೇನೆ ಜಾಮೀನನ್ನ ರದ್ದುಗೊಳಿಸಿ ಮತ್ತೊಮ್ಮೆ ಜೈಲು ಪಾಲ್ ಮಾಡಿತ್ತು ಎಲ್ಲ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರನ್ನ. ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದು ಯಾವ ಬೇಸಿಸ್ ಮೇಲೆ, ಹಾಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಆದ ವಾದ ಪ್ರತಿವಾದ, ಇದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಶ್ರೀಪಾದ್? ಸ್ಮಿತಾ, ಈಗಾಗಲೇ ಬಾಲನ್ ಅವರು ಆರಂಭದಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದು, ಮುಖ್ಯವಾಗಿ 2 ವಿಚಾರಗಳ ಮೂಲಕ ನಾವು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತೇವೆ. ಚಾರ್ಜ್ ಶೀಟ್ ನ ಪ್ರಶ್ನೆ ಮಾಡಿ, ಚಾರ್ಜ್ ಶೀಟ್ ಅನ್ನ ಐಪಿಸಿ ಸೆಕ್ಷನ್ ಪ್ರಕಾರ ಅವರು ಹಾಕಿದ್ದಾರೆ. ಆದ್ರೆ ಆಗ ಜಾರಿಯಲ್ಲಿ ಇದ್ದದ್ದು ಬಿಎನ್ಎಸ್ ಕಾಯ್ದೆ, ಅದರ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ರೀತಿ ಮತ್ತು ಚಾರ್ಜ್ ಶೀಟ್ ಸಲ್ಲಿಸಿದ ಕ್ರಮ ಸರಿಯಿಲ್ಲ. ಜೊತೆಗೆ ಅಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳು ಕೂಡ ತಪ್ಪಾಗಿದೆ. ತಮ್ಮ ಕಕ್ಷಿದಾರರು ಯಾವುದೇ ರೀತಿಯ ಕೇಸ್ನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರು ಆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಇನ್ನು ಎಷ್ಟೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೋ ಆ ಯಾವ ಸಾಕ್ಷಿಯೂ ಕೂಡ ಪವಿತ್ರ ಗೌಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನೋದಕ್ಕೆ ಪ್ರಬಲವಾಗಿ ಸಾಕ್ಷಿ ಇಲ್ಲ. ಆದ್ದರಿಂದ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಇನ್ನ ಅವರು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸುವ ಅವಕಾಶ ಇದ್ದಾಗ್ಯೂ ಕೂಡ ಅವರು 64ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇದನ್ನ ಅಪೀಲ್ ಮಾಡಿದ್ರು. ನಾವು ಈ ಜಾಮೀನು ಸಿಗುವ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ, ಜೊತೆಗೆ ಈಗ ಸದ್ಯಕ್ಕೆ ಈ ಜಾಮೀನಿನ ಚಾಲೆಂಜ್ ಅನ್ನ ನಾವು ಕೋರ್ಟ್ ಅಲ್ಲಿ ಮಾಡ್ತೀವಿ ಅಂತ ಬಾಲನ್ ಅವರು ಹೇಳಿದ್ರು. ಆದರೆ ಇದು ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ. ಎಲ್ಲವೂ ಕೂಡ ರಿಜೆಕ್ಟ್ ಆಗಿ ಜಾಮೀನು ಅರ್ಜಿ ವಜಾ ಆಗಿದೆ. ಸ್ಮಿತಾ, ಇದರ ಜೊತೆಗೆ ಇವತ್ತು ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋ ವಿಚಾರ, ಹಾಗೆ ದರ್ಶನ್ ಪಾಪ ಎಕ್ಸ್ಟ್ರಾ ಬೆಡ್ ದಿಂಬು ಎಲ್ಲ ಕೇಳಿರುವ ಅರ್ಜಿ, ಅದರ ವಿಚಾರಣೆ ಕೂಡ ಬರೋಕಿದೆ. ಶ್ರೀಪಾದ್, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? 12 ಗಂಟೆಗೆ ವಿಚಾರಣೆಗೆ ಬರುತ್ತೆ. ಸ್ಮಿತಾ, ಈಗ ಮುಖ್ಯವಾಗಿ ದರ್ಶನ್ನ ಬಳ್ಳಾರಿ ಜೈಲ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಸ್ಪಿಪಿಯ ಮೂಲಕ ಇದನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಬೇಕು. ಆದ್ರೆ ಆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನೇ ಸುನೀಲ್ ಇಲ್ಲಿ ಕೋರ್ಟ್ನ ಮುಂದೆ ತಗೊಂಡ್ಬಂದಿದ್ರು. ಸೊ ಇವತ್ತು ಆ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ದರ್ಶನ್ಗೆ 2 ದಿಂಬು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. 2 ಬೆಡ್ ಕೊಡುತ್ತಾರಾ ಇಲ್ವಾ, ಅದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ಹೇಳುತ್ತೆ. ಇದರ ಜೊತೆಗೆ ದರ್ಶನನ್ನ ಪರಪ್ಪನಗ್ರಹಾರದಲ್ಲೇ ಉಳಿಸ್ಕೋಬೇಕಾ ಅಥವಾ ಬಳ್ಳಾರಿಗೆ ಕಳಿಸ್ಬಿಡೋದಾ, ಈ ಬಗ್ಗೆಯೂ ಕೂಡ 12 ಗಂಟೆಯ ನಂತರ ಗೊತ್ತಾಗ್ಲಿಕ್ಕಿದೆ. ಸ್ಮಿತಾ, ರೈಟ್. ಈಗ ಸುಪ್ರೀಂ ಕೋರ್ಟ್ ಏನೇನೆ ಜಾಮೀನನ್ನ ರದ್ದುಗೊಳಿಸಿ ಮತ್ತೊಮ್ಮೆ ಜೈಲು ಪಾಲ್ ಮಾಡಿತ್ತು ಎಲ್ಲ ಆರೋಪಿಗಳನ್ನ, ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರನ್ನ.
ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದು ಯಾವ ಬೇಸಿಸ್ ಮೇಲೆ, ಹಾಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಆದ ವಾದ ಪ್ರತಿವಾದ ಇದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಶ್ರೀಪಾದ್? ಸ್ಮಿತಾ, ಈಗಾಗಲೇ ಬಾಲನ್ ಅವರು ಆರಂಭದಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದು, ಮುಖ್ಯವಾಗಿ ಎರಡು ವಿಚಾರಗಳ ಮೂಲಕ ನಾವು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತೇವೆ. ಚಾರ್ಜ್ ಶೀಟ್ ನ ಪ್ರಶ್ನೆ ಮಾಡಿ, ಚಾರ್ಜ್ ಶೀಟ್ ಅನ್ನ ಐಪಿಸಿ ಸೆಕ್ಷನ್ ಪ್ರಕಾರ ಅವರು ಹಾಕಿದ್ದಾರೆ. ಆದ್ರೆ ಆಗ ಜಾರಿಯಲ್ಲಿ ಇದ್ದದ್ದು ಬಿಎನ್ಎಸ್ ಕಾಯ್ದೆ, ಅದರ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ರೀತಿ ಮತ್ತು ಚಾರ್ಜ್ ಶೀಟ್ ಸಲ್ಲಿಸಿದ ಕ್ರಮ ಸರಿಯಿಲ್ಲ. ಜೊತೆಗೆ ಅಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳು ಕೂಡ ತಪ್ಪಾಗಿದೆ. ತಮ್ಮ ಕಕ್ಷಿದಾರರು ಯಾವುದೇ ರೀತಿಯ ಕೇಸ್ನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರು ಆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಇನ್ನು ಎಷ್ಟೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೋ ಆ ಯಾವ ಸಾಕ್ಷಿಯೂ ಕೂಡ ಪವಿತ್ರ ಗೌಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನೋದಕ್ಕೆ ಪ್ರಬಲವಾಗಿ ಸಾಕ್ಷಿ ಇಲ್ಲ. ಆದ್ದರಿಂದ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಇನ್ನ ಅವರು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸುವ ಅವಕಾಶ ಇದ್ದಾಗ್ಯೂ ಕೂಡ ಅವರು 64ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇದನ್ನ ಅಪೀಲ್ ಮಾಡಿದ್ರು. ನಾವು ಈ ಜಾಮೀನು ಸಿಗುವ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ, ಜೊತೆಗೆ ಈಗ ಸದ್ಯಕ್ಕೆ ಈ ಜಾಮೀನಿನ ಚಾಲೆಂಜ್ ಅನ್ನ ನಾವು ಕೋರ್ಟ್ ಅಲ್ಲಿ ಮಾಡ್ತೀವಿ ಅಂತ ಬಾಲನ್ ಅವರು ಹೇಳಿದ್ರು. ಆದರೆ ಇದ್ಯಾವುದೂ ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ. ಎಲ್ಲವೂ ಕೂಡ ರಿಜೆಕ್ಟ್ ಆಗಿ ಜಾಮೀನು ಅರ್ಜಿ ವಜಾ ಆಗಿದೆ. ಸ್ಮಿತಾ, ಇದರ ಜೊತೆಗೆ ಇವತ್ತು ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋ ವಿಚಾರ, ಹಾಗೆ ದರ್ಶನ್ ಪಾಪ ಎಕ್ಸ್ಟ್ರಾ ಬೆಡ್ ದಿಂಬು ಎಲ್ಲ ಕೇಳಿರುವ ಅರ್ಜಿ, ಅದರ ವಿಚಾರಣೆ ಕೂಡ ಬರೋಕಿದೆ. ಶ್ರೀಪಾದ್, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? 12 ಗಂಟೆಗೆ ಆ ವಿಚಾರಣೆಗೆ ಬರುತ್ತೆ. ಸ್ಮಿತಾ, ಈಗ ಮುಖ್ಯವಾಗಿ ದರ್ಶನ್ನ ಬಳ್ಳಾರಿ ಜೈಲ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಸ್ಪಿಪಿಯ ಮೂಲಕ ಇದನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಬೇಕು. ಆದ್ರೆ ಆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನೇ ಸುನೀಲ್ ಇಲ್ಲಿ ಕೋರ್ಟ್ನ ಮುಂದೆ ತಗೊಂಡ್ಬಂದಿದ್ರು. ಸೊ ಇವತ್ತು ಆ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ದರ್ಶನ್ಗೆ 2 ದಿಂಬು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. 2 ಬೆಡ್ ಕೊಡ್ತಾರಾ ಇಲ್ವಾ, ಅದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ಹೇಳುತ್ತೆ. ಇದರ ಜೊತೆಗೆ ದರ್ಶನನ್ನ ಪರಪ್ಪನಗ್ರಹಾರದಲ್ಲೇ ಉಳಿಸ್ಕೋಬೇಕಾ ಅಥವಾ ಬಳ್ಳಾರಿಗೆ ಕಳಿಸ್ಬಿಡೋದಾ, ಈ ಬಗ್ಗೆಯೂ ಕೂಡ 12 ಗಂಟೆಯ ನಂತರ ಗೊತ್ತಾಗ್ಲಿಕ್ಕಿದೆ. ಸ್ಮಿತಾ, ರೈಟ್. ಈಗ ಸುಪ್ರೀಂ ಕೋರ್ಟ್ ಏನೇನೆ ಜಾಮೀನನ್ನ ರದ್ದುಗೊಳಿಸಿ ಮತ್ತೊಮ್ಮೆ ಜೈಲು ಪಾಲ್ ಮಾಡಿತ್ತು ಎಲ್ಲ ಆರೋಪಿಗಳನ್ನ, ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಜನರನ್ನ. ಮತ್ತೆ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ದು ಯಾವ ಬೇಸಿಸ್ ಮೇಲೆ, ಹಾಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಆದ ವಾದ ಪ್ರತಿವಾದ ಇದರ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಶ್ರೀಪಾದ್? ಸ್ಮಿತಾ, ಈಗಾಗಲೇ ಬಾಲನ್ ಅವರು ಆರಂಭದಿಂದಲೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದು, ಮುಖ್ಯವಾಗಿ ಎರಡು ವಿಚಾರಗಳ ಮೂಲಕ ನಾವು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸ್ತೇವೆ. ಚಾರ್ಜ್ ಶೀಟ್ ನ ಪ್ರಶ್ನೆ ಮಾಡಿ, ಚಾರ್ಜ್ ಶೀಟ್ ಅನ್ನ ಐಪಿಸಿ ಸೆಕ್ಷನ್ ಪ್ರಕಾರ ಅವರು ಹಾಕಿದ್ದಾರೆ. ಆದ್ರೆ ಆಗ ಜಾರಿಯಲ್ಲಿ ಇದ್ದದ್ದು ಬಿಎನ್ಎಸ್ ಕಾಯ್ದೆ, ಅದರ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಆದ್ರೆ ಚಾರ್ಜ್ ಶೀಟ್ ಸಲ್ಲಿಸಿದ ರೀತಿ ಮತ್ತು ಚಾರ್ಜ್ ಶೀಟ್ ಸಲ್ಲಿಸಿದ ಕ್ರಮ ಸರಿಯಿಲ್ಲ. ಜೊತೆಗೆ ಅಲ್ಲಿ ಉಲ್ಲೇಖ ಮಾಡಿದಂತಹ ವಿಚಾರಗಳು ಕೂಡ ತಪ್ಪಾಗಿದೆ. ತಮ್ಮ ಕಕ್ಷಿದಾರರು ಯಾವುದೇ ರೀತಿಯ ಕೇಸ್ನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅವರು ಆ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ. ಇನ್ನು ಎಷ್ಟೆಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೋ ಆ ಯಾವ ಸಾಕ್ಷಿಯೂ ಕೂಡ ಪವಿತ್ರ ಗೌಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದರು ಅನ್ನೋದಕ್ಕೆ ಪ್ರಬಲವಾಗಿ ಸಾಕ್ಷಿ ಇಲ್ಲ. ಆದ್ದರಿಂದ ಅವರಿಗೆ ಜಾಮೀನು ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ರು. ಇನ್ನ ಅವರು ಸುಪ್ರೀಂ ಕೋರ್ಟ್ಗೆ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸುವ ಅವಕಾಶ ಇದ್ದಾಗ್ಯೂ ಕೂಡ ಅವರು 64ನೇ ಸಿಸಿಎಚ್ ಕೋರ್ಟ್ ಅಲ್ಲಿ ಇದನ್ನ ಅಪೀಲ್ ಮಾಡಿದ್ರು. ನಾವು ಈ ಜಾಮೀನು ಸಿಗುವ ವಿಚಾರವನ್ನ ಪ್ರಸ್ತಾಪ ಮಾಡ್ತೀವಿ, ಜೊತೆಗೆ ಈಗ ಸದ್ಯಕ್ಕೆ ಈ ಜಾಮೀನಿನ ಚಾಲೆಂಜ್ ಅನ್ನ ನಾವು ಕೋರ್ಟ್ ಅಲ್ಲಿ ಮಾಡ್ತೀವಿ ಅಂತ ಬಾಲನ್ ಅವರು ಹೇಳಿದ್ರು. ಆದರೆ ಇದ್ಯಾವುದೂ ಕೂಡ ಅಲ್ಲಿ ವರ್ಕೌಟ್ ಆಗಿಲ್ಲ. ಎಲ್ಲವೂ ಕೂಡ ರಿಜೆಕ್ಟ್ ಆಗಿ ಜಾಮೀನು ಅರ್ಜಿ ವಜಾ ಆಗಿದೆ. ಸ್ಮಿತಾ, ಇದರ ಜೊತೆಗೆ ಇವತ್ತು ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡೋ ವಿಚಾರ, ಹಾಗೆ ದರ್ಶನ್ ಪಾಪ ಎಕ್ಸ್ಟ್ರಾ ಬೆಡ್ ದಿಂಬು ಎಲ್ಲ ಕೇಳಿರುವ ಅರ್ಜಿ, ಅದರ ವಿಚಾರಣೆ ಕೂಡ ಬರೋಕಿದೆ. ಶ್ರೀಪಾದ್, ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? 12 ಗಂಟೆಗೆ ವಿಚಾರಣೆಗೆ ಬರುತ್ತೆ. ಸ್ಮಿತಾ, ಈಗ ಮುಖ್ಯವಾಗಿ ದರ್ಶನ್ನ ಬಳ್ಳಾರಿ ಜೈಲ್ಗೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಸ್ಪಿಪಿಯ ಮೂಲಕ ಇದನ್ನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡಬೇಕು. ಆದ್ರೆ ಆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನೇ ಸುನೀಲ್ ಇಲ್ಲಿ ಕೋರ್ಟ್ನ ಮುಂದೆ ತಗೊಂಡ್ಬಂದಿದ್ರು. ಸೊ ಇವತ್ತು ಆ ಭವಿಷ್ಯವೂ ಕೂಡ ನಿರ್ಧಾರ ಆಗುತ್ತೆ. ದರ್ಶನ್ಗೆ 2 ದಿಂಬು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. 2 ಬೆಡ್ ಕೊಡ್ತಾರಾ ಇಲ್ವಾ, ಅದಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೋರ್ಟ್ ಇವತ್ತು ಹೇಳುತ್ತೆ. ಇದರ ಜೊತೆಗೆ ದರ್ಶನನ್ನ ಪರಪ್ಪನಗ್ರಹಾರದಲ್ಲೇ ಉಳಿಸ್ಕೋಬೇಕಾ ಅಥವಾ ಬಳ್ಳಾರಿಗೆ ಕಳಿಸ್ಬಿಡೋದಾ, ಈ ಬಗ್ಗೆಯೂ ಕೂಡ 12 ಗಂಟೆಯ ನಂತರ ಗೊತ್ತಾಗ್ಲಿಕ್ಕಿದೆ. ಸ್ಮಿತಾ, ರೈಟ್.